ನೀರು ಬಿದ್ದುಬಿಟ್ರೆ ನಿನಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀವಿ ಕಣಪ್ಪ. ನೀನೇನು ತಲೆ ಕೆಡಿಸ್ಕೋಬೇಡ ಸರಿನೇ. ಒಟ್ಟಿನಲ್ಲಿ ನಮಗೆ ಚೆನ್ನಾಗಿ ನೀರು ಬೀಳಬೇಕು, ಚೆನ್ನಾಗಿ ನೀನು ಪಾಯಿಂಟ್ ಮಾಡಿಬಿಡ್ಬೇಡು ನಮಗೆ, ಸರಿನಾ? ನಮಗೆ ನೀರಿಂದೇ ಇರೋದು ಮೇಯ್ನು. ಹೊಲ ತಗೊಂಡಿರೋದು ಮುಖ್ಯ ಅಲ್ಲ, ನಾವು ಬೋರ್ ಹಾಕ್ಸೋದೇ ಇರೋದು. ಅಕ್ಕ ನೀವೇನು ತಲೆನೇ ಕೆಡಿಸ್ಕೋಬೇಡಿ ಬಿಡಿ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಅಯ್ಯೋ ನಾನು ನಿನ್ನ ಕೈ ಇಕ್ಕಿರೋ ಕಡೆ ಎಲ್ಲ ಯಾವತ್ತು ಏನೋ ಎಲ್ಲೂ ಏನೋ ಹಾಗೇ ಇಲ್ಲ ಬಿಡಿ. ನಿಮಗೆ ಪಕ್ಕ 3 ಇಂಚು 3.25 ಇಂಚು ನೀರು ಬರೋಂಗೆ ಮಾಡಿಕೊಡ್ತೀನಿ. ನೀವೇನಕ್ಕೆ ತಲೆ ಕೆಡಿಸ್ಕೊಂತೀರಾ? ಹ್ಞೂನಪ್ಪ, ಅದೇ ಇರೋದು ನಮ್ಮ ಅಕ್ಕಯ್ರಿಗೆ. ಯಾರನ್ನ ಕರ್ಕೊಂಬಂದವ್ರೆ, ಅದಕ್ಕೆ ನಾನು ಮುಂದೆ ಬಿಲ್ಡಪ್ ಕೊಡೋಕೆ ಬಂದವ್ರೆ. ಯಾರೋ ಬೋರ್ ಪಾಯಿಂಟ್ ಮಾಡಾರನ್ನ ಯಾರನ್ನ ಕರ್ಕೊಂಬಂದವ್ರೇನೋ, ಕರ್ಕೊಂಬಂದು ಯಾರ ಹತ್ರ ಆದರೂ ಹಾಕಿಸ್ಕೊಂಬ್ಲಿ ಹೇಳು. ಈಗ ನಾನು ಮಾಡ್ಕೊಡ್ತೀನಿ ಅಂತ ಹೋದರೆ ನಮ್ಮ ವೇದನು ಬೇಜಾರಾಗ್ತಾನೆ. ನಮ್ಮ ವೇದನು ಅವನಿಗೂ ನೋಡಪ್ಪ ನಾವು ಬೇಡ ಅಂತಂದ್ರು ಇವರು ಹಿಂಗೆ ಮಾಡಿದ್ರು ಅಂತೇಳಿ ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಇವಾಗ ನಾವು ಇವ್ರನ್ನೂ ಕಳ್ಕೊಬಾರ್ದು. ನಮಗೆ ಯಾರು ಬೇಕೋ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಏನು ಜನ ಯಾರೂ ಇಲ್ಲ ಅಂದ್ಕೊಬಿಟ್ಟವ್ರಿ. ಏನು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ಜನಕ್ಕೆ. ಎಷ್ಟಾದ್ರೂ ಪರವಾಗಿಲ್ಲ ಕಣಪ್ಪ, ದುಡ್ಡಿನ ಬಗ್ಗೆ ನೀನು ಚಿಂತೆನೇ ಮಾಡ್ಬಿಡ. ನೀನು ಎಷ್ಟು ಕೇಳ್ತೀವಿ ಅಷ್ಟು ಕೊಡ್ತೀವಿ. 1 ಲಕ್ಷ ಅಲ್ಲ, 50,000 ಅಲ್ಲ, ಲಕ್ಷ ಆಗ್ಲೇಳು, 1 ಲಕ್ಷ ಆಗ್ಲೇಳು, 1 ಲಕ್ಷ ಕೊಡ್ತೀವಿ. ನೀನೇನು ತಲೆನೇ ಕೆಡಿಸ್ಕೊಬೇಡ. ಒಂದು ಬೋರ್ ಪಾಯಿಂಟ್ ಮಾಡಿರೋದಕ್ಕೆ 1 ಲಕ್ಷ ಕೊಡ್ತೀವಿ. ಎಲ್ಲ 5-10 ರೂಪಾಯಿ ಕೊಟ್ಟು ನಾವು ಸುಮ್ಮನಾಗ ಅಂತ ಸಣ್ಣ ಜನ ಅಲ್ಲ ನಾವು. ಯಾಕಂದರೆ ನಾವು ದೊಡ್ಡ ಬುದ್ಧಿ ಇಟ್ಕೊಂಡಿರೋರು, ದೊಡ್ಡತನ ಇರೋ ಅಂಥವ್ರು ನಾವು. ದೊಡ್ಡ ವ್ಯಕ್ತಿಗಳಂದ ಮೇಲೆ ನಾವು ದೊಡ್ಡದಾಗಿ ಯೋಚನೆ ಮಾಡ್ತೀವಿ, ದೊಡ್ಡದಾಗಿ ಯಾವುದೇ ಆಗಲಿ ನಿರ್ಧಾರ ತಗೊಳ್ತೀವಿ. ಅದಕ್ಕಾಗಿ ನೀನೇನು ತಲೆನೇ ಕೆಡಿಸ್ಕೊಬೇಡ, ಸರಿನೇ? ಮಾಡ್ಕೊಂಡು ಕೊಟ್ಬಿಡು ಇವತ್ತಿಗೆ. ಹೋಗೋಣ ಇವಾಗ. ಹಾಂ ಸರಿ ಆಯ್ತಕ್ಕ, ಹೋಗೋಣ ಹೇಳು. ವಿಲಾಸಿನ ಎಲ್ಲಿದೆ ಹೊಲ ನೀವು ತೋರಿಸ್ಬಿಡಿ, ಹೋಗ್ಬಿಡೋಣ. ಬೇಗ ಹೋಗಿ ಮಾಡಿಕೊಡ್ತೀನಿ. 2 ಹತ್ರ ಮಾಡಿಸ್ರಿ, 2 ಮಾಡಿಕೊಡ್ತೀನಿ. 2 ಈಗಳಕ್ಕ ನೀನು ನಾನು ನೀನು ನೋಡು ನೀರು ಹೆಂಗೆ ಬರುತ್ತೆ ಅಂತ ಹೇಳಿ ಕೊರೆಯೋಕ್ಕೆ ಆಗಲ್ಲ. ನಾನೀಗ 500 ಅಡಿಗೆ 3 ಇಂಚು, 500 ಅಡಿಗೂ ಬೇಡ, ಈಗ 80 ಅಡಿ ಕೊರಿತಿದ್ದಂಗೆ 100 ಅಡಿ ಕೊರಿತಿದ್ದಂಗೆ ನೀರು ಸಿಕ್ಬಿಡ್ತವೆ. 250 300 ಅಡಿಗೆ 3 ಇಂಚು ನೀರು ಬರೋ ಥರ ನಾನು ಮಾಡಿಕೊಡ್ತೀನಿ. ನೀವೇನು ತಲೆನೇ ಕೆಡಿಸ್ಕೊಬೇಡಿ. ಏನಿಲ್ಲ, ಸುಮ್ಮನೆ ಕೂತ್ಕೊಂಡೆ ನಾನಿಲ್ಲಿ. ಇಲ್ಲೇನೋ ಒಂಥರ ಈ ಜಾಗದಾಗ ಕೂತ್ಕೊಂಡ್ರೆ ನಮಗೇನೋ ಒಂಥರ ಸಮಾಧಾನ ಮನಸ್ಸು, ಅದಕ್ಕೆ ಕೂತ್ಕೊಂಡಮ್ಮ ಸುಮ್ಮನೆ. ಏನು ಸಿಲಿಂಗ, ಏನು ಮಾಡ್ತಾ ಇದೆಯಾ ಇಲ್ಲಿ? ಅವನು ಬಂದ ಯಾಕ ಇನ್ನೊಂದಿಟ್ಟು ಹತ್ರಕ್ಕೂ ನಡಿ, ಅಲ್ಲಿ ಕೇಳಲಿ. ಅಪ್ಪ ಎಲ್ಗಪ್ಪ ಹೋಗ್ತಾ ಇರೋದು? ಎಲ್ಗೂ ಇಲ್ಲ ಕಣಮ್ಮ, ಬೋರ್ ಪಾಯಿಂಟ್ ಮಾಡೋರ್ನ ಕರ್ಕೊಂಬಂದವ್ರೆ. ಏನು ದುಡ್ಡೈತೆ ಕರೆಸ್ತಾರೆ ಬಿಡಮ್ಮ ಹೊಸ್ದಾಗಿ, ಭಾಳ ಚೆನ್ನಾಗಿ ಮಾಡ್ತಾರಂತೆ ಇವರು. ಪಾಯಿಂಟ್ ಮಾಡಿರೋ ಯಾವ ಫೇಲೇ ಆಗಿಲ್ವಂತೆ, ಫೇಲ್ ಆಗಿರೋ ಮಾತೇ ಇಲ್ವಂತೆ. ಅದಕ್ಕೆ ನಮ್ಮ ಅಕ್ಕ ಕರ್ಕೊಂಬಂದಿತ್ತು, ಅದಕ್ಕೆ ಹೊಲ್ದಾಗ ಕರ್ಕೊಂಡು ಹೋಗ್ತಾ ಇದ್ವಿ ಕಣಮ್ಮ. ಏನು ದುಡ್ಡು ಕೊಟ್ರಿ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡು ಐತಿ ಏನು ಬೇಕಾದ್ರೂ ಮಾಡ್ತಾರೆ ಅವ್ರು ಬೆಳ್ಕರಿ ಅಷ್ಟೊತ್ತಿಗೆ. ಎಡ ನನ್ನ ಮಗ ಶೆಡೆ ನನ್ನ ಮಗ ಮಾತಾಡ್ತಾ ಏನ ಕರ್ಕೊಂಬಂದ ಸುಮ್ಮನೆ ಹೋಗಲ್ಲ. ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಹೋದ್ ನಾವು. ಲೈ ನಡಿಯಲ್ಲ ಶೆಡೆ ನನ್ನ ಮಗನೇ. ಯಪ್ಪ ನಮ್ಮ ಅಣ್ಣ ಮಾತಾಡೋದು ನೋಡಿದ್ರೆ ನಗು ಬರುತ್ತೆ ನನಗೆ. ಅಣ್ಣ ಸುಮ್ಮನಿರಂಗೆ ಮಾತಾಡ್ಬೇಡಿ, ಏನಾನ ಮಾತಾಡ್ಕೊಂಬ್ಲಿ ನಾವು. ಮಾಡಿಸ್ರಿ, ಒಳ್ಳೆದಾಗಿ ನೀರು ಚೆನ್ನಾಗಿ ಬೀಳಲಿ. ಹೋಗ್ತಾ ಇದ್ದೀರಾ ಬೋರ್ ಪಾಯಿಂಟ್ ಮಾಡ್ಸೋಕ್ಕೆ? ಹೋಗ್ತಾ ಇದ್ವಿ ಕಣಮ್ಮ. ಕರ್ಕೊಂಬಂದಿದ್ದ ನಮ್ಮ ಹುಡುಗ ಈ ಕಡೆ ಆ ಕಡೆ ಎಲ್ಲ ದೂರ. ಇವ್ರಿಗೆ ಕರ್ಕೊಂಬರೋಕ್ಕೇನೆ ಅವ್ರಿಗೆ 8,000 ದುಡ್ಡು ಕೊಟ್ಟು ನಾವು ಬೇರೆ ಕಡೆಯಿಂದ ಈ ರೀತಿ ಕರ್ಸಿದ್ದೀವಿ. ಇವ್ರೇನೇನು ಈ ಕಡೆ ಎಲ್ಲ ಸಿಕ್ಕಿದ್ರೆ ಇವರು ಮಾಡ್ತಾರೆ. ಇನ್ನು ತುಂಬ ಫೇಮಸ್ ಆಗಿದ್ದಾರೆ, ಇವರು ತುಂಬ ಫೇಮಸ್ ಆಗಿದ್ದಾರೆ. ಇವರು ನಮ್ಮ ಹುಡುಗ ಎಲ್ಲ ಫೇಮಸ್ ಮಾಡ್ತಾನೆ, ಎಲ್ಲ ಅವನು ಎಲ್ಲ ಚೆನ್ನಾಗೆ ನಮ್ಮ ಹುಡುಗ ಫೋನ್ನಾಗೆಲ್ಲನ ಇವ್ರನ್ನ ಫೇಮಸ್ ಮಾಡಿಬಿಡ್ತಾನೆ. ಎಲ್ಲ ಕಡೆನೂ ತುಂಬ ವೈರಲ್ ಆಗಬೇಕು, ಫೇಮಸ್ ಆಗಬೇಕು, ಆ ರೀತಿ ಮಾಡ್ತಾನೆ ನಮ್ಮ ಹುಡುಗ. ನಮ್ಮ ಹುಡುಗನಿಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತೈತೆ ನನಗೆ ಯಾವ ರೀತಿ ಮಾಡಬೇಕು ಅಂತ. ಆಕ್ರಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿ ಅಂದರೆ ಅವರಿಗೆ ತುಂಬ ಫಾಲೋವರ್ಸು ಆಗಿರ್ಬೋದು. ನಿಮ್ಮ ಮಗನಿಗೆ ತುಂಬ ಚೆನ್ನಾಗಿದ್ದಾರೆ, ಅವರು ತುಂಬ ಚೆನ್ನಾಗಿದ್ದಾರಲ್ಲ, ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಅವರು ಒಳ್ಳೆ ಫಾಲೋವರ್ಸು ಎಲ್ಲ ಚೆನ್ನಾಗಿದ್ದಾರೆ. ಹಾಕ್ರಿ, ಎಲ್ಲ ತುಂಬ ವೈರಲ್ ಆಗಬೇಕು ಇವರು. ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಲೆಲ್ಲ ತುಂಬ ವೈರಲ್ ಆಗಬೇಕು. ನಾನು ಕೈ ಇಟ್ಟಿರೋ ಕಡೆಯಲ್ಲ ಯಾವತ್ತೂ ಏನೂ ಇದ್ದಿಲ್ಲ. ನನ್ನ ಸರ್ವಿಸಲ್ಲೇ ಇಲ್ಲಿಗೆ ಇಷ್ಟು 30 ವರ್ಷ ಆಯಿತು. 30 ವರ್ಷದಿಂದಲೂ ಮಾಡಿದ್ದೀನಿ. ಯಾವ ಫೇಲ್ಯೂರ್ ಆಗೋ ಮಾತೇ ಇಲ್ಲ. ಯಾವ ಫೇಲ್ ಆಗಿದಾವಪ್ಪ ಇಲ್ಲಿವರೆಗೂ ಅಂತ ಹೇಳಿ ಯಾರೂ ಹೇಳೇ ಇಲ್ಲ. ಕೊನೆಗೆ 2-2.5 ಇಂಚ್ ಆದರೂ ನೀರು ಪಕ್ಕ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಗ್ಯಾರಂಟಿ. ನೀರು ಬಿದ್ದು ಅಂತಲೇ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಚೆನ್ನಾಗಿ ನೀರು ಬೀಳ್ತಾ ಬಿಡ್ರಿ. ಅದೃಷ್ಟ ಹಾಗೆ ಆಗುತ್ತೆ, ನೀರು ಬಿದ್ದೇ ಬೀಳ್ತವೆ. ಅದಕ್ಕೆ ಬೋರ್ ಪಾಯಿಂಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ವಿ ಕಣಮ್ಮ. ಕರ್ಕೊಂಬಂದಿದ್ವಲ್ಲ ಬೇರೆ ಕಡೆಯಿಂದ, ಅದಕ್ಕೆ ಹೋಗ್ತಾ ಇದ್ವಿ. ಮಾಡಿಸ್ತೀವಿ ಇವತ್ತು ಎಲ್ಲ ಮಾಡಿಸ್ಬಿಟ್ಟು ನಾಳೆನೇ ಬೋರ್ ಹಾಕ್ಸೋದಯ್ಯ. ಹಾಂ ಸರಿ ಆಯಿತು. ಬೋರ್ ಪಾಯಿಂಟ್ ಮಾಡೋರು ಬೇರೆಯವ್ರು ಬಂದವ್ರು, ಹೊಸ್ದಾಗಿ ಅವರು ಕರ್ಕೊಂಬಂದವ್ರು. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೋಡು, ದುಡ್ಡಿರೋದಕ್ಕೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ಹುರ್ಕೊಂಡಿರ್ತಾರೆ, ಹುರ್ಕಂಬ್ಲಿ ಚೆನ್ನಾಗಿ ಹುರ್ಕೊಂತಾರೆ. ನೋಡಿ ಇದು ಹೆಂಗೆ ಮಾತಾಡ್ತಿದ್ದು ಓತಿಕೆ ಆತ.
ಇದೊಂದು ಹೊತ್ತಿಗೆ ಜೊತೆ ಆಗೈತಿ ಶಡೆ ನನ್ನ ಮಗನ ಜೊತೆಗೆ ಇದೊಂದು ಹೊತ್ತಿಗೆ ಜೊತೆ ಆಗೈತಿ ಐ ಆಗ್ತಿಲ್ವ ಐ ಶಡೆ ಅಂತ ಮಾತಾಡ್ತಾನೆ. ಮತ್ತು ಯಾರು ಬೈಸ್ಕೊಂತಾರಪ್ಪ ಈ ವೇದ ಕೈ ಬೈಕ್ ಬಂದಂಗೆ ಮಾತಾಡ್ತಾನೆ. ಯಪ್ಪ ಬೈಸ್ಕೊಂಬೇಕಾಗಲ್ಲ, ಸುಮ್ಮನೆ ನಾನು ಅದೇ ಹೋಗ್ತೀನಿ. ಯಾಕೆ ಬೇಕು ಅಂತ ಮಾತಾಡೋಕ್ಕಾಗಲ್ಲ. ಯಾತ ಗುಣ ಅಂತ ಇದ್ದಾನೆ, ನನಗೆ ಕೇಳ್ತಾ ಇಲ್ಲ. ಯಾಕೆ ಬೇಕು, ಸುಮ್ಮನೆ ಹೋಗ್ತೀನಿ ನಾನು. ಯಪ್ಪ ಯಾರನ್ನ ಕರ್ಕೊಂಬಂದು ಹಾಕಿಸ್ಲೇಳು, ಅದಕ್ಕೆಲ್ಲ ಯಾಕೆ ನಾವು ತಲೆ ಕೆಡಿಸ್ಕೋಬೇಕಾ? ಊರಿಗೆ ಹೋಗಲ್ಲ ಅಂದಮೇಲೆ ದಾರಿ ಸಿಗಿ ಏನಕ್ಕೆ? ಅಂತಂತ ಸಾವುಕಾಯ್ತೀನೇನೆ ಅಲ್ಲಾಡೋಗಿ ಅವಳಿ ನೀನು ನೋಡಿ ಬಿದ್ದರೆ ಕೇಳು ನೀನು ಏನೋ ನಾನು ಬೀಳಲ್ಲ ಅಂದ್ರೆ ಬೀಳಲ್ಲ, ಏನೋ ಮಾಡ್ಕೊಂಬ್ಲಪ್ಪ ನಮಗೇನು ಇಲ್ಲೇನು ಅವ್ರಿಗೆ ಕರ್ಕೊಂಬಂದಾರೋ ಅವ್ರು ಕರ್ಕೊಂಡೋಗಿ ಅವ್ರ ಪಾಡಿಗೆ ಅವರು ಪಾಯಿಂಟ್ ಮಾಡಿಸಿ ಅದು ಏನು ಮಾಡಬೇಕು ಅದು ಮಾಡ್ಕೊಂಡ್ರೆ ಆತಪ್ಪ. ಏನಿಲ್ಲ ನಮ್ಮ ಮುಂದೆಲ್ಲ ಹೇಳ್ಕೊಂಡು ತೋರಿಸ್ಕೊಂಡು ಇಲ್ಲಿ ಕೋಚ್ಕೊಂಬಂತ ಅವಾಗಿಂದ ಕೋಚ್ಕೊಂತ ಇದ್ದಾರೆ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಅವಾಗಿಂದ ಬೋರ್ ಪಾಯಿಂಟ್ ಮಾಡೋರು ಬರ್ತಾರೆ, ಕರೆಸ್ತೀವಿ ಅಂತೇಳಿ ಹೋಗಿ ಕರ್ಕೊಂಬಂದರು. ನಾನು ಇಲ್ಲಿ ಕೂತ್ಕೊಂಡಾಗಿಂದಲೂ ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಏನು ಯಪ್ಪ ನೋಡಬೇಕು, ಅಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ. ನಾನೇನು ಅವ್ರನ್ನೇ ನಾನು ಕೇಳಿದ್ನೆ, ಇವಾಗ ನಾನು ಬರ್ತೀನಿ ಕಣಪ್ಪ ಅಂತೇನಾದ್ರು ಹೊಳ್ತಾ ಕೂತ್ಕೊಂಡಿದ್ದೀನಿ ಅಲ್ಲ. ಏನು ಇಲ್ಲಿ ಬಿಲ್ಡಪ್ ಕೊಡೋದು ನಮ್ಮ ಎದುರಿಗೆ ಬಂದು ಇಲ್ಲಿ ಅವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೋಬೇಕಪ್ಪ. ಬಿಲ್ಡಪ್ ಕೊಟ್ರೆ ಏನೋ ಬರಂಗೈತೆ ಅವ್ರಿಗೆ ಹಂಗಲ್ಲ, ಏನೋ ಒಂಥರ ತೋರಿಸ್ಕೋಬೇಕು ಇವ್ರಿಗೆ, ನಾವು ಹಿಂಗಿದ್ದೀವಿ ಅಂತೇಳಿ ತೋರಿಸ್ಕೋಬೇಕು ಅಮ್ಮಂಗೆ ಮಾಡ್ತಾರೆ ಅಷ್ಟೇ. ತೋರಿಸ್ಕೊಂಬಕ್ಕಾಗಿ ದುಡ್ಡು ಐತೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅಂತ ಸಾಹುಕಾರ್ಗೆ ತೋರ್ಸಕ್ಕೆ ಬರ್ತಾರೆ. ನೋಡು ದಿವ್ಯನ ಬೇರೆ ಹಿಂಗೆ ಮಾಡೋದ್ರಲ್ಲ, ದಿವ್ಯ ಬೇರೆ ಬಂದು ಇವಾಗ ಹಿಂಗೆ ಮದುವೆ ಆಗಿ ಇಲ್ಲಿ ಚೆನ್ನಾಗಿದ್ದಾಳಲ್ಲ, ಅದಕ್ಕೂ ಅದನ್ನೆಲ್ಲ ನೋಡಿ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾರೆ ಅಷ್ಟೇ. ಹೊಟ್ಟೆ ಹುರ್ಕೊಂಬ್ಲಿ ನೋಡಲಿ ಅಂತ ಬಿಲ್ಡಪ್ ಕೊಡೋದು. ಅವ್ರದ್ದು ಏನು ಹೇಳ್ತೀಯ ತಗ. ಅವ್ರ ಕೈಲಿ ಏನೂ ಆಗಲ್ಲ, ನೀನು ನಾನು ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ನೋಡು ಈ ಸಿದ್ಲಿಂಗ್ ಈ ವೇದ ಏನಂದಿದ್ದ ಅಂತ ಯಾತಾಗಲ್ಲ ಕಣಲ್ಲ ಪಾಪ ಸಿದ್ಲಿಂಗ. ನೋಡು ಅವರು ಯಾವ ಯೋಸ್ ಮಾಡಿ 50 ಬೋರ್ ಪುರುಸ್ಲೇಳಿ ನೀರು ಬಿಡಲ್ಲ. ನಿನ್ನ ಕೈಯಾಗಿರೋದು ಜಲ ಇಡೀ ಊರಾಗೆ ನಿನ್ನ ಕೈಯಾಗ ಐತೆ ಅದು ಏನೋ ಅಮ್ಮ ಬಂದ್ರೆ 1-1.5 ಇಂಚ್ ಬಂದವು. ಇವಾಗ ಸಾವ್ಕಾತಿ ಅಮ್ಮ ಮಾಡಲ್ವಿ 1-1.5 ಇಂಚ್ ಬೋತ್ತವೆ. ಆ ಹುಡುಗರು ರುಚಿ ಇದ್ದಂಗೆ ಒಯ್ತವೆ. ಹಂಗೆ ಬೋತ್ತವೆ ಅಷ್ಟೇ. ನೀನು ಬೋರ್ ದಂಡೆ ನೀರು ನೀನು ಪಾಯಿಂಟ್ ಮಾಡೋದು. ಕುಸ್ಲಾಳು ಬೀಳಾಳು ಬಿಡು, ಏನಾನ ಮಾಡ್ಕೊಂಬ್ಲಾಳು. ಒಟ್ಟಿನಲ್ಲಿ ನಮ್ಗೆ ಯಾಕೆ, ನಾವು ಹೋಗ್ಬಾರ್ದು ಅಷ್ಟೇ. ನಮ್ಗೆ ಅನ್ಯಾಯ ಆಗಿರುತ್ತೆ. ನನಗೆ ಆ ಪಿಳ್ಳನ್ ಬೋಲಯ್ಯ ಅನ್ಸ್ಬಿಟ್ಲಿ ಅಮ್ಮ. ಹೋಗು, ಅಷ್ಟಿಷ್ಟ ಅನ್ಸಿಲ್ಲ ನನಗೆ. ಅದೆಲ್ಲ ನೋಡಿದರೆ ಕಣ್ಣಂಗೆ ನೀರು ಬರೆಸ್ಕೊಳಲ್ಲ ಪಾಪ. ಅಷ್ಟಿಷ್ಟ ಅನ್ಸಿಲ್ಲ. ಹೆಂಗಾಗ್ತಾವ ಮದುವೆ ಆಗತ್ತವ ಮನೇಲೂನ ಸೇನಕ್ಕೈತಂತ ಅಷ್ಟು ಸಾಕತ್ತ. ಹೆಂಗ ಚೆನ್ನಾಗೈತೆ ಹೇಳಪ್ಪ. ಇವಾಗ ಒಂಥರ ಜಂಬ ದುಡ್ಡು ಐತೆ ಅಂತ ಇವಾಗ ಬಂದಿರೋ ಸೊಸೆ ಸರಿಯಾಗಿ ಜಾಡಿಸ್ತಾಳೆ ಅಂತೇಳು. ಅವಳು ಕೆಲಸದಾಗಿದ್ದಾಳೆ, ಇವಾಗ ಬಂದಿರೋಳು. ಅಳ್ತಾಗ ಅವೆಲ್ಲ ನಡೆಯಲ್ಲ. ಅಳ್ತಾಗೆಲ್ಲ ಗಾಂಚಲೆಲ್ಲ ಬಿಡಬೇಕು. ಅಳ್ತಾಗೆಲ್ಲ ಬಿಡಲಿಲ್ಲ ಅಂದರೆ ಏನಿಲ್ಲ ಅಂತ. ಪಾತ್ರೆ ತೊಳೆದಿಲ್ಲ, ಕಸ ಹೊಡೆದಿಲ್ಲಲ್ಲತ್ತೆ ನೀನು ಅಂತ ಇವಳು ಹೆಂಗೆ ಅವಳು ಅಯ್ಯ ಅನ್ಸಿದ್ಲು, ಇವಾಗ ಅವಳು ಹಂಗೆ ಅಯ್ಯ ಅನ್ನಿಸ್ತಾಳಂತೆ. ಅಯ್ಯಮ್ಮಗೆ ಎದ್ರಿಕೆಂಬ್ತಾಳೆ ಸೊಸಿಗೆ. ಸೊಸೆ ಹೇಳ್ದಂಗೆ ಕೇಳ್ಬೇಕು ಇವಳ್ದೇನು ಇವಾಗ ಏನು ನಡೆಯಲ್ಲ. ನೋಡು ಬಡವ್ರ ಹೆಣ್ಮಕ್ಳು ಅಂತ ಬೇಕಾಬಿಟ್ಟು ಮಾಡ್ಕೊಂಡು ಹೆಂಗೆ ಬೇಕಾ ಹಂಗೆ ಮಾತಾಡೋದು, ಹೆಂಗೆ ಬೇಕಾ ಹಂಗೆ ಅವ್ರು ಇಬ್ಸೋರು ಬಂದಾಗ ಕೆಲಸ ಮಾಡಿಸ್ಕೊಂಬಳಿ. ಇವಾಗ ನೋಡು ಅವಳಿಗೆ ಮಾಡಿಕ್ಬೇಕು ಅಂತಾರೆ ಸರಿಯಾಗಿ ಸಿಕ್ಕವಳಿ. ಏನೋ ಹೇಳ್ಕೊಂಡ್ರೆ ಮರ್ಯಾದಿರಲ್ಲ ಅಂತ ಹೇಳ್ಕೊಂಬಲ್ಲ ಅಷ್ಟೇ ಈ ಅಮ್ಮ. ಇದ್ದಾಳೆ ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ಬಂದವು, ಇಲ್ಲಿ ಮಾಡಿಸ್ತೀವಿ ಕರ್ಕೊಂಬಂದಿದ್ದೀವಿ, ಏನು ಹೆದರಿಕೆ ಬಿಡ್ತಾನೇನೋ ಸಿದ್ಲಿಂಗ. ಇಲ್ಲಿ ಕರ್ಕೊಂಬಂದು ನೋಡಪ್ಪ ಇವ್ರನ್ನ ಯಾರನ್ನ ಫೇಮಸ್ ಮಾಡಿಬಿಟ್ರೆ ಆಮೇಲೆ ನನಗೆ ನಂದು ಸ್ಟಾರ್ ಬಿದ್ದೋಗ್ಬಿಡುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇರಬೇಕು. ಹಿಂಗೆ ಅಂದ್ಕೊಂಡಿರ್ಬೇಕು. ಅದಕ್ಕೇನೆ ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ಹೇಗೆ ಮಾತಾಡ್ತಾ ಇದ್ದಾರೆ, ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಬೋರ್ ಹಾಕಿಸ್ತೀವಿ, ಬೋರ್ ಪಾಯಿಂಟ್ ಮಾಡೋರನ್ನ ಕರ್ಕೊಂಬಂದು ನಮ್ಮ ಅಯ್ಯಪ್ಪನ ಎದುರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಹಂಗೆ ಹಿಂಗೆ ಅಂತ. ಇದು ಎಷ್ಟು ದಿವಸ ಇರುತ್ತೆ ನಾನು ನೋಡ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಫೋನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.